ಡಿಸಿ ವರ್ಸಸ್ ಪಿಬಿಕೆಎಸ್ ಐಪಿಎಲ್ 2026 ರಾಹುಲ್ ಶತಕ ವ್ಯರ್ಥಗೊಳಿಸಿದ ಅಯ್ಯರ್, ಪ್ರಭಸಿಮ್ರನ್ ಸ್ಫೋಟಕ ಆಟ. 265 ರನ್ಗಳ ವಿಶ್ವದಾಖಲೆ ಗುರಿ ಬೆನ್ನಟ್ಟಿ ಗೆದ್ದ ಪಂಜಾಬ್. ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಐತಿಹಾಸಿಕ ಜಯ ಸಾಧಿಸಿದೆ. ಡೆಲ್ಲಿ ತಂಡ ನೀಡಿದ್ದ 265 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ತಂಡ ಇನ್ನೂ 7 ಎಸೆತಗಳಿರುವಂತೆಯೇ ಗೆಲುವು ದಾಖಲಿಸಿದೆ. ಪ್ರಭಸಿಮ್ರನ್ ಸಿಂಗ್ 76, ಪ್ರಿಯಾಂಶ್ ಯಾದವ್ 43, ನಾಯಕ ಶ್ರೇಯಸ್ ಅಯ್ಯರ್ ಅಜೇಯ 71 ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇದು ಐಪಿಎಲ್ನಲ್ಲಿ ಮಾತ್ರವಲ್ಲದೆ ಟಿ20 ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ಚೇಸಿಂಗ್ ದಾಖಲೆಯಾಗಿದೆ. ಈ ಹಿಂದಿನ ದಾಖಲೆ ಕೂಡ ಪಂಜಾಬ್ ಕಿಂಗ್ಸ್ ಹೆಸರಿನಲ್ಲಿಯೇ ಇತ್ತು. 2024ರಲ್ಲಿ ಕೆಕೆಆರ್ ವಿರುದ್ಧ 262 ರನ್ಗಳ ಗುರಿ ಬೆನ್ನಟ್ಟಿ ಗೆಲುವು ಸಾಧಿಸಿತ್ತು. ಇದೀಗ ಮತ್ತೊಮ್ಮೆ ವಿಶ್ವದಾಖಲೆ ತನ್ನದಾಗಿಸಿಕೊಂಡಿದೆ. 265 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಪಂಜಾಬ್ ಕಿಂಗ್ಸ್ ಸ್ಫೋಟಕ ಆರಂಭ ಪಡೆದುಕೊಂಡಿತು. ಆರಂಭದಿಂದಲೇ ಡೆಲ್ಲಿ ಬೌಲರ್ಗಳ ಮೇಲೆ ಸವಾರಿ ಮಾಡಿದ ಪ್ರಭಸಿಮ್ರನ್ ಹಾಗೂ ಪ್ರಿಯಾಂಶ್ ಆರ್ಯ ಮೊದಲ ವಿಕೆಟ್ ಜೊತೆಯಾಟದಲ್ಲಿ 126 ರನ್ಗಳ ಜೊತೆಯಾಟ ನೀಡಿ ಚೇಸಿಂಗ್ಗೆ ಬಲ ನೀಡಿದರು. ಪವರ್ ಪ್ಲೇನಲ್ಲೇ ಈ ಜೋಡಿ 116 ರನ್ ಸೂರೆಗೈದರು. ಪ್ರಿಯಾಂಶ್ ಆರ್ಯ ತಮ್ಮ ಗೋಲ್ಡನ್ ಫಾರ್ಮ್ ಮುಂದುವರಿಸಿ 17 ಎಸೆತಗಳಲ್ಲಿ 2 ಬೌಂಡರಿ, 5 ಸಿಕ್ಸರ್ಗಳ ಸಹಿತ 43 ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಔಟಾದರು. ಪ್ರಭಸಿಮ್ರನ್ ಸಿಂಗ್ ಅಬ್ಬರದಾಟ. ನಂತರದ ಓವರ್ನಲ್ಲೇ ಪ್ರಭಸಿಮ್ರನ್ ಸಿಂಗ್ ಕೂಡ ಔಟ್ ಆದರು. ಸಿಂಗ್ 26 ಎಸೆತಗಳಲ್ಲಿ 9 ಬೌಂಡರಿ, 5 ಸಿಕ್ಸರ್ಗಳ ಸಹಿತ 76 ರನ್ ಗಳಿಸಿದರು. ಆದರೆ ಅಷ್ಟರಲ್ಲಾಗಲೇ ಈ ಯುವ ಬ್ಯಾಟರ್ಸ್ ಡೆಲ್ಲಿ ಕೈಯಿಂದ ಪಂದ್ಯವನ್ನ ದೂರ ಮಾಡಿದ್ದರು. ಇವರಿಬ್ಬರ ನಂತರ ಬಂದ ಕೂಪರ್ ಕೊನೊಲಿ 10 ಎಸೆತಗಳಲ್ಲಿ ತಲಾ 1 ಬೌಂಡರಿ, ಸಿಕ್ಸರ್ ಸಹಿತ ಕೇವಲ 17 ರನ್ ಗಳಿಸಿ ಔಟ್ ಆದರು. ಆದರೆ ಶ್ರೇಯಸ್ ಅಯ್ಯರ್ ಹಾಗೂ ನೆಹಾಲ್ ವಧೇರಾ 4ನೇ ವಿಕೆಟ್ ಜೊತೆಯಾಟದಲ್ಲಿ 56 ರನ್ ಸೇರಿಸಿದರು. ವಧೇರಾ 15 ಎಸೆತಗಳಲ್ಲಿ 3 ಬೌಂಡರಿ, 1 ಸಿಕ್ಸರ್ ಸಹಿತ 25 ರನ್ ಗಳಿಸಿ ವಿಪ್ರಜ್ ನಿಗಮ್ ಬೌಲಿಂಗ್ನಲ್ಲಿ ಕರುಣ್ ನಾಯರ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಪಂದ್ಯ ಮುಗಿಸಿದ ಅಯ್ಯರ್. 5ನೇ ವಿಕೆಟ್ಗೆ ನಾಯಕ ಅಯ್ಯರ್ ಜೊತೆಗೂಡಿದ ಶಶಾಂಕ್ ಸಿಂಗ್ ಮುರಿಯದ 64 ರನ್ಗಳ ಜೊತೆಯಾಟ ನಡೆಸಿ ತಂಡಕ್ಕೆ ಐತಿಹಾಸಿಕ ಗೆಲುವು ಸಾಧಿಸಲು ನೆರವಾದರು. ಶ್ರೇಯಸ್ ಅಯ್ಯರ್ ತಮಗೆ ಸಿಕ್ಕಂತಹ 2 ಜೀವದಾನಗಳನ್ನ ಸದುಪಯೋಗಪಡಿಸಿಕೊಂಡರು. 36 ಎಸೆತಗಳನ್ನಾಡಿದ ಅಯ್ಯರ್ 3 ಬೌಂಡರಿ, 7 ಸಿಕ್ಸರ್ಗಳ ಸಹಿತ ಅಜೇಯ 71 ರನ್ ಗಳಿಸಿದರು. ಶಶಾಂಕ್ ಸಿಂಗ್ 10 ಎಸೆತಗಳಲ್ಲಿ 2 ಬೌಂಡರಿ, 1 ಸಿಕ್ಸರ್ ಸಹಿತ ಅಜೇಯ 19 ರನ್ ಗಳಿಸಿದರು. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕುಲೀಪ್ ಯಾದವ್ 46ಕ್ಕೆ 2, ವಿಪ್ರಜ್ ನಿಗಮ್ ಹಾಗೂ ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ ಪಡೆದರು. ಉಳಿದ ಬೌಲರ್ಸ್ ದುಬಾರಿಯಾದರು. ಚೇಸಿಂಗ್ನಲ್ಲಿ ವಿಶ್ವದಾಖಲೆ. 265 ರನ್ಗಳ ಗುರಿಯನ್ನ ಯಶಸ್ವಿಯಾಗಿ ಬೆನ್ನಟ್ಟುವ ಮೂಲಕ ಟಿ20 ಕ್ರಿಕೆಟ್ ಇತಿಹಾಸದಲ್ಲಿ ಪಂಜಾಬ್ ಕಿಂಗ್ಸ್ ಅತ್ಯಂತ ಗರಿಷ್ಠ ಮೊತ್ತವನ್ನ ಯಶಸ್ವಿಯಾಗಿ ಚೇಸ್ ಮಾಡಿ ಗೆದ್ದ ದಾಖಲೆಗೆ ಪಾತ್ರವಾಯಿತು. ಐಪಿಎಲ್ನಲ್ಲಿ ಹಿಂದಿನ ದಾಖಲೆಯೂ ಕೂಡ ಪಂಜಾಬ್ ಕಿಂಗ್ ಹೆಸರಿನಲ್ಲಿಯೇ ಇತ್ತು. 2024ರಲ್ಲಿ 262 ರನ್ಗಳ ಗುರಿಯನ್ನ ಬೆನ್ನಟ್ಟಿ ಗೆದ್ದಿತ್ತು.